ಸ್ನೇಹಿತರೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ವಿಸಿಟ್ ಮಾಡ್ತಾ ಇರುವಂತಹ ಉತ್ತರ ಕನ್ನಡದಲ್ಲಿರುವ ಒಂದು ಅದ್ಭುತವಾದಂತಹ ವಾಟರ್ ಫಾಲ್ಸು ಉಂಚಳ್ಳಿ ವಾಟರ್ ಫಾಲ್ಸು. ಈ ಫಾಲ್ಸ್ ಲೊಕೇಟ್ ಆಗಿರೋದು ಉಂಚಳ್ಳಿ ಅನ್ನುವ ಒಂದು ಪ್ಲೇಸಲ್ಲಿ. ಶಿರಸಿಯಿಂದ ನೋಡೋದಾದರೆ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರು ಡಿಸ್ಟೆನ್ಸು. ಆ ಕಡೆ ಸಿದ್ದಾಪುರದಿಂದ ಬರ್ತೀರಂತಂದರೆ ಒಂದು 20 ಕಿಲೋಮೀಟರ್ ಡಿಸ್ಟೆನ್ಸು. ಇವೆರಡರ ನಡುವೆ ಇರುವಂಥ ಒಂದು ಅದ್ಭುತವಾದಂತಹ ವಾಟರ್ ಫಾಲ್ಸ್ ಇದು ಓಪನ್ ಇರೋದು ಡೇ ಟೈಮಲ್ಲಿ ಮಾತ್ರ, ಅರ್ಲಿ ಮಾರ್ನಿಂಗ್ 6 to ಈವ್ನಿಂಗ್ 6 PM ವರೆಗೆ ಮಾತ್ರ. ಇದೊಂದು ತುಂಬಾ ಅದ್ಭುತವಾದಂಥ ವಾಟರ್ ಫಾಲ್ಸು. ಎಸ್ಪೆಷಲಿ ರೇನಿ ಸೀಸನಲ್ಲಿ ನೀವು ವಿಸಿಟ್ ಮಾಡ್ತೀರಾ ಅಂತ ಅಂದರೆ ಇದು ತುಂಬಾ ಸುಂದರವಾಗಿ ಮತ್ತು ತುಂಬಾ ನೀರಿರುವಂಥ ಒಂದು ಪ್ಲೇಸು. ಆಮೇಲೆ ಅಷ್ಟೇ ಡೇಂಜರಸ್ ಕೂಡ. ಸೊ ಇಲ್ಲಿ ಯಾರೇ ಪ್ರವಾಸಿಗರು ವಿಸಿಟ್ ಮಾಡಿದ್ರೂ ನಿಮ್ಮ ಸೇಫ್ಟಿಯಲ್ಲಿ ನೀವು ಇರಬೇಕಾಗತ್ತೆ. ಸುರಕ್ಷತೆ ದೃಷ್ಟಿಯಿಂದ ಕಂಪ್ಲೀಟಾಗಿ ಜಲಪಾತವನ್ನು ಇಳಿದು ನೀರನ್ನು ಟಚ್ ಮಾಡೋ ಲೆವೆಲ್ಗೆ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಲ್ಲಿ ವ್ಯೂ ಪಾಯಿಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ನಿಂತು ನೀವು ಸೇಫಾಗಿ ಜಲಪಾತವನ್ನು ವೀಕ್ಷಣೆ ಮಾಡ್ಬೋದು. ಇನ್ನು ಇಲ್ಲಿ ಎಂಟ್ರೆನ್ಸ್ ಫೀಸ್ ಅಂತ ಆಲ್ಮೋಸ್ಟ್ ಒಂದು 10 ರೂಪೀಸ್ ಇರುತ್ತೆ, ಪ್ಲಸ್ಸು ಪಾರ್ಕಿಂಗ್ ಚಾರ್ಜ್ ಅಂತ ಒಂದು 40 ರೂಪೀಸ್ ಇರುತ್ತೆ. ಅದನ್ನು ಹೊರತುಪಡಿಸಿ ಮತ್ತೆ ಬೇರೆ ಯಾವುದೇ ರೀತಿಯಾದಂತಹ ಎಕ್ಸ್ಪೆನ್ಸ್ ಇರಲ್ಲ ಇಲ್ಲಿ. ಇನ್ನು ಇವಾಗ ಡೆವಲಪ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬೇಸಿಕ್ ಫೆಸಿಲಿಟಿಗಳ ಕೊರತೆ ಕೂಡ ಕಾಣಿಸುತ್ತೆ ಇಲ್ಲಿ. ಅದನ್ನು ಹೊರತುಪಡಿಸಿ ನೀವು ಪ್ಲ್ಯಾನ್ ಮಾಡ್ಕೊಂಡು ಬರ್ತೀರಾ ಅಂತಂದರೆ ಡೇ ಟೈಮಲ್ಲಿ ಇದೊಂದು ಮಸ್ಟ್ ವಿಸಿಟ್ ಪ್ಲೇಸ್. ಎಸ್ಪೆಷಲಿ ನೀವು ಉತ್ತರ ಕನ್ನಡದಲ್ಲಿದ್ದೀರ ಅಂತ ಅಂದರೆ ಇದೊಂದು ವಿಸಿಟ್ ಮಾಡಲೇಬೇಕಾದಂತಹ ಅದ್ಭುತವಾದಂತಹ ಪ್ಲೇಸು. ಇನ್ನು ಇದು ನಿಯರ್ ಬೈ ಜೋಗ್ ಫಾಲ್ಸ್ ಕೂಡ ಇರೋದು. ಇನ್ನು ಇದರ ಎತ್ತರವನ್ನು ನೋಡೋದಾದರೆ ಸುಮಾರು 300+ ಫೀಟ್ ಅಷ್ಟು ಎತ್ತರದಿಂದ ನೀರು ಕೆಳಗಡೆ ಬೀಳ್ತಾ ಇರುತ್ತೆ ಪ್ರಪಾತಕ್ಕೆ. ನಾನು ವಿಸಿಟ್ ಮಾಡ್ತಾ ಇರೋದು ಜುಲೈ ಮಂತಲ್ಲಿ. ಸೊ ತುಂಬಾ ರೇನ್ ಇತ್ತು. ಆಮೇಲೆ ಇಲ್ಲಿ ಜಲಪಾತವನ್ನು ಕ್ಲಿಯರಾಗಿ ನೋಡೋಕ್ಕಾಗ್ತಿರ್ಲಿಲ್ಲ, ಯಾಕಂದರೆ ತುಂಬ ನೀರು ಬಿದ್ದು ನೀರು ಪಾಗಾಗಿ ಕನ್ವರ್ಟ್ ಆಗ್ತಾ ಇರೋದನ್ನು ನೀವು ನೋಡ್ಬೋದು. ಸೊ ಕಂಪ್ಲೀಟಾಗಿ ಪಾಗ್ ಕವರ್ ಆಗಿತ್ತು. ಆಮೇಲೆ ಹೆವಿ ರೇನ್ ಇರೋದ್ರಿಂದ ವ್ಯೂ ಅಷ್ಟೊಂದು ಕ್ಲಿಯರ್ ಆಗಿರಲಿಲ್ಲ. ಬಟ್ ಅದರ್ವೈಸ್ ನೀವು ಬೇರೆ ಸೀಸನಲ್ಲಿ ಬರ್ತೀರಂತಂದರೆ, ಎಸ್ಪೆಷಲಿ ಸೆಪ್ಟೆಂಬರು ಅಕ್ಟೋಬರ್ ಟೈಮಲ್ಲಿ ಬರ್ತೀರಂತಂದರೆ ಕ್ಲಿಯರಾಗಿ ಫಾಲ್ಸನ್ನು ನೋಡ್ಬೋದು. ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಉತ್ತರ ಕನ್ನಡದಲ್ಲಿ ತುಂಬಾ ಫಾಲ್ಸ್ಗಳಿದೆ. ಅದರಲ್ಲಿ ಪ್ರಮುಖ ಫಾಲ್ಸ್ಗಳಲ್ಲಿ ಇದು ಕೂಡ ಒಂದು. ಇದನ್ನು ಕೆಪ್ಪಜೋಗ ಅಂತ ಕೂಡ ಕರೀತಾರೆ ಆಡು ಭಾಷೆಯಲ್ಲಿ. ಲೂಸಿಂಗ್ಟನ್ ಫಾಲ್ಸ್ ಅಂತ ಇನ್ನೊಂದು ನೇಮ್ ಕೂಡ ಇದೆ. ಆಮೇಲೆ ಈ ಫಾಲ್ಸ್ ಕ್ರಿಯೇಟ್ ಆಗಿರೋದು ಪ್ರಮುಖವಾದಂತಹ ಅಘನಾಶಿನಿ ರಿವರಲ್ಲಿ. ಅಘನಾಶಿನಿ ರಿವರ್ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಉತ್ತರ ಕನ್ನಡದ ಒಂದು ಪ್ರಮುಖ ರಿವರ್ಗಳಲ್ಲಿ ಒಂದು. ಸೊ ಅದರಿಂದ ಕ್ರಿಯೇಟ್ ಆಗಿರುವಂತಹ ಒಂದು ಜಲಪಾತವೇ ಉಂಚಳ್ಳಿ ವಾಟರ್ ಫಾಲ್ಸ್ ಅಥವಾ ಕೆಪ್ಪಜೋಗ. ಇನ್ನು ಈ ಪ್ಲೇಸ್ನ ರೀಚ್ ಆಗ್ತೀರಂತಂದರೆ ಪಾರ್ಕಿಂಗಿಂದ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಗತ್ತೆ. ಅಲ್ಲಿ ಬಂದು ಅಲ್ಲಿಂದ ನೀವು ಕೆಳಗಡೆ ಫಾಲ್ಸನ್ನು ನೋಡೋಕೆ ಹೋಗ್ತೀರಂತಂದರೆ ಮತ್ತೆ ಡೌನ್ಗೆ ಆಲ್ಮೋಸ್ಟ್ ಒಂದು 300+ ಸ್ಟೆಪ್ಸನ್ನು ಇಳ್ಕೊಂಡು ಹೋಗಬೇಕಾಗತ್ತೆ. ಹೋಗೋ ದಾರಿ ಮಾತ್ರ ತುಂಬಾ ಅಮೇಝಿಂಗ್ ಆಗಿದೆ. ಅಲ್ಲಲ್ಲಿ ವ್ಯೂ ಪಾಯಿಂಟನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಥರ. ಆ ವ್ಯೂ ಪಾಯಿಂಟಲ್ಲಿ ನಿಂತು ನೀವು ಸೇಫಾಗಿ ಫಾಲ್ಸನ್ನು ನೋಡ್ಬೋದು. ಇದು ಕಣಿವೆ ತುಂಬ ಡೆಪ್ತ್ ಆಗಿದೆ. ತುಂಬ ಜನ ಇಲ್ಲಿ ಇಳಿಯೋದು ಉತ್ಸಾಹಕ್ಕೆ ಕೈ ಹಾಕಿ ಜೀವ ಕಳ್ಕೊಂಡಿರೋರು ಕೂಡ ಇದ್ದಾರೆ ಇಲ್ಲಿ. ಆದ್ದರಿಂದ ಯಾರೇ ಬಂದ್ರೂ ಸೇಫರ್ ಸೈಡಲ್ಲಿ ಇದ್ಬಿಟ್ಟು ಫಾಲ್ಸನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಆಲ್ಮೋಸ್ಟ್ ಒಂದು 300+ ಸ್ಟೆಪ್ಸನ್ನು ನೀವು ಕೆಳಗಡೆ ಇಳ್ಕೊಂಡು ಹೋಗಬೇಕಾಗತ್ತೆ. ಮೆಟ್ಟಲುಗಳು ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇಳ್ಕೊಂಡು ಹೋಗುವಾಗ ಅಕ್ಕಪಕ್ಕದ ನೇಚರು ತುಂಬಾ ಅದ್ಭುತವಾಗಿದೆ. ಅಲ್ಲಲ್ಲಿ ಇರೋ ವ್ಯೂ ಪಾಯಿಂಟ್ ಮೂಲಕ ನೀವು ಚೆನ್ನಾಗಿ ಜಲಪಾತವನ್ನು ವೀಕ್ಷಣೆ ಮಾಡ್ಬೋದು. ಇನ್ನು ಇದು ದಟ್ಟವಾದಂಥ ಕಾಡಿನ ನಡುವೆ ಇರುವಂಥ ಒಂದು ಫಾಲ್ಸ್ ಆಗಿರೋದ್ರಿಂದ ಅಕ್ಕಪಕ್ಕದ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಹೀಗೆ ಕಡಿದಾದ ದಾರಿಯಲ್ಲಿ ನಡ್ಕೊಂಡು ಹೋಗಬೇಕಾಗತ್ತೆ. ಅದನ್ನೆಲ್ಲ ರೀಚ್ ಆಗಿಬಿಟ್ಟು ಕೆಳಗಡೆ ಇಳಿತೀರ ಅಂತಂದರೆ ಅಲ್ಲಿ ಪ್ರಾಪರ್ ಆದಂಥ ಇನ್ನೊಂದು ದೊಡ್ಡದಾದಂಥ ವ್ಯೂ ಪಾಯಿಂಟ್ ಇರುತ್ತೆ. ಅಲ್ಲಿಂದ ಜಲಪಾತವನ್ನು ಕಂಪ್ಲೀಟಾಗಿ ವೀಕ್ಷಣೆ ಮಾಡ್ಬೋದು. ನಾನು ವಿಸಿಟ್ ಮಾಡಿದಾಗ ಜುಲೈ ಮಂತು. ಸೊ ತುಂಬ ರೇನ್ ಇರೋದ್ರಿಂದ ಕೆಳಗಡೆ ಬಿದ್ದ ನೀರು ಪಾಗಾಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಜಲಪಾತದ ವ್ಯೂ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಅದನ್ನು ಹೊರತುಪಡಿಸಿ ನೀವು ಬೇರೆ ಟೈಮಲ್ಲಿ ಬರ್ತೀರಾ ಅಂತಂದರೆ ಇಲ್ಲಿ ಕ್ಲಿಯರಾಗಿ ವ್ಯೂ ಪಾಯಿಂಟನ್ನು ನೋಡ್ಬೋದು. ಆಮೇಲೆ ನೀರು ಅಷ್ಟೇ ಕ್ಲಿಯರ್ ಆ್ಯಂಡ್ ಕ್ರಿಸ್ಟಲ್ ಆಗಿರುತ್ತೆ. ಸೊ ನೀವು ಈಸಿಯಾಗಿ ಫಾಲ್ಸನ್ನು
ವೀಕ್ಷಣೆ ಮಾಡ್ಬೋದು. ನಾನು ವಿಸಿಟ್ ಮಾಡಿದಾಗ ತುಂಬಾ ಪಾಕ್ ಕವರ್ ಆಗಿರೋದನ್ನು ನೀವು ನೋಡ್ಬೋದು. ನೀರು ರಭಸವಾಗಿ ಬೀಳ್ತಾ ಇರೋ ಕಾರಣಕ್ಕೆ ಮತ್ತು ಜೋರಾಗಿ ಬರ್ತಾ ಇರೋ ಮಳೆಯಿಂದಾಗಿ ಕೆಳಗಡೆ ಬೀಳ್ತಾ ಇದ್ದ ನೀರು ಪಾಗ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಹಬೆ ರೀತಿಯಲ್ಲಿ ಕವರ್ ಆಗಿರೋದನ್ನು ನೀವಿಲ್ಲಿ ನೋಡ್ಬೋದು. ಸೊ ತುಂಬ ಜನ ಇದನ್ನು ವೀಕ್ಷಣೆ ಮಾಡೋಕ್ಕಂತ ರೇನಿ ಸೀಸನಲ್ಲೇ ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಯಾಕಂದರೆ ಮೇ ಬಿ ರೇನ್ ಸೀಸನಲ್ಲಿ ಇಷ್ಟೊಂದು ಅದ್ಭುತವಾದಂಥ ವ್ಯೂವನ್ನು ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ತುಂಬ ಜನ ಪ್ಲ್ಯಾನ್ ಮಾಡಿಕೊಂಡು ರೇನಿ ಸೀಸನಲ್ಲೇ ಪ್ಲ್ಯಾನ್ ಮಾಡಿ ಇಲ್ಲಿ ಬಂದು ವಿಸಿಟ್ ಮಾಡ್ತಾರೆ. ಸೊ ಇದೊಂದು ಉತ್ತರ ಕನ್ನಡದ ಅದ್ಭುತವಾದಂತಹ ಪ್ರವಾಸಿ ತಾಣ. ಇಲ್ಲಿ ಬರ್ತೀರಂತಂದರೆ ಇದರ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಭೀಮನಗುಡ್ಡ ಕೂಡ ಇದೆ. ಅದು ಕೂಡ ಒಂದು ಅದ್ಭುತವಾದಂತಹ ವ್ಯೂ ಪಾಯಿಂಟು. ಇವೆರಡನ್ನು ನೀವು ಒಂದೇ ದಿನದಲ್ಲಿ ಕವರ್ ಮಾಡ್ಬೋದು. ಉಂಚಳ್ಳಿ ಫಾಲ್ಸು ಉತ್ತರ ಕನ್ನಡದ ಪ್ರಮುಖ ಫಾಲ್ಸ್ಗಳಲ್ಲಿ ಇದು ಕೂಡ ಒಂದು. ಜೋಗ್ ಫಾಲ್ಸ್ ಇಲ್ಲಿಂದ ಆಲ್ಮೋಸ್ಟ್ ಮುಂದುವರಿತೀರಿ ಅಂತಂದರೆ ಒಂದು 20-25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನೀವು ಜೋಗ್ ಫಾಲ್ಸನ್ನು ಕೂಡ ಕವರ್ ಮಾಡ್ಬೋದು. ಇದು ಸಿದ್ದಾಪುರದಲ್ಲಿರುವಂತಹದ್ದು. ಸೊ ಇಲ್ಲಿಂದ ನೆಕ್ಸ್ಟು ಜೋಗ್ ಫಾಲ್ಸ್ ಇರುವಂತಹದ್ದು. ಸೊ ಯಾರೇ ಬಂದ್ರೂ ಬಿ ಇನ್ ಯುವರ್ ಸೇಫ್ಟಿ. ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಆಲ್ಸೋ ಹಿಟ್ ಆನ್ ಬೆಲ್ ಐಕಾನ್ ಟು ಗೆಟ್ ಆಲ್ ದ ಫ್ಯೂಚರ್ ನೋಟಿಫಿಕೇಷನ್. ಆಮೇಲೆ ಈ ವಿಡಿಯೋನ ನಿಮ್ಮ ಆದಷ್ಟು ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಯಾರು ಈ ಪ್ಲೇಸ್ಗೆ ವಿಸಿಟ್ ಮಾಡಬೇಕಂತ ಅಂದ್ಕೊತಾರೋ ಅವರಿಗೆ ಇಲ್ಲಿ ಶೇರ್ ಮಾಡಿರುವಂಥ ಮಾಹಿತಿಗಳು ಇಷ್ಟವಾಗ್ಬೋದು. ಸೊ ಹೆಲ್ಪ್ಫುಲ್ ಆಗ್ಬೋದು. ಸೊ ಪ್ಲೀಸ್ ಶೇರ್ ವಿತ್ ದೆಮ್ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.